ಆಕಾಶವಾಣಿ ಕೇಳಿ ಶಶಿಧರ್ ಉಬ್ಬಳಗುಂಡಿ ಅವರಿಂದ ಚಿಂತನ. ಸಮಾಜದಲ್ಲಿ ಬದುಕುವಂತಹ ಪ್ರತಿಯೊಬ್ಬ ಮಾನವನಿಗೂ ಸತ್ಯದ ಮಾರ್ಗ ತುಂಬ ಅಗತ್ಯವಾದದ್ದು. ಕಾರಣ ಸತ್ಯದ ಬದುಕೇ ಜೀವಂತದ ಬದುಕು. ಸತ್ಯದ ಬಾಳ್ವೆಯೇ ಆನಂದದ ಬಾಳ್ವೆ. ಸತ್ಯದ ಜೀವನವೇ ನೆಮ್ಮದಿಯ ಜೀವನ. ಸತ್ಯ ಸೀದಾ ಸಾದಾ ನೇರವಾಗಿದ್ದರೂ ಕೂಡ ಕೆಲವರಿಗೆ ರುಚಿಸುತ್ತದೆ ಮತ್ತು ಕೆಲವರಿಗೆ ರುಚಿಸುವುದಿಲ್ಲ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ ಎನ್ನುವ ಉಕ್ತಿಯಂತೆ ಸಮಾಜದ ಮುಕ್ಕಾಲು ಪಾಲು ಜನರು ಕ್ಷಣ ಮಾತ್ರ ಆನಂದ ನೆಮ್ಮದಿಯನ್ನು ಕೊಡುವಂತಹ ಸುಳ್ಳಿನ ಜಾಡನ್ನು ಹಿಡಿದು ಜೀವನ ಪರ್ಯಂತ ನೆಮ್ಮದಿಯನ್ನು ಮತ್ತು ಖುಷಿಯನ್ನು ನೀಡುವಂತಹ ಸತ್ಯವನ್ನೇ ತಿರಸ್ಕರಿಸಿಬಿಡುತ್ತಾರೆ. ಆದರೆ ಕೊನೆಗೆ ಗೆಲ್ಲುವುದು ಸತ್ಯವೇ ಹೊರತು ಸುಳ್ಳಲ್ಲ. ಯಾಕೆಂದರೆ ಸಾವು ಇರದ ಸತ್ಯ ಸದಾ ಜೀವಂತ. ಸತ್ಯಕ್ಕೆ ಅಪಾರವಾದಂತಹ ಮಹತ್ವವಿದೆ. ಸತ್ಯಕ್ಕೆ ಅಗಾಧವಾದಂತಹ ಶಕ್ತಿ ಇದೆ. ಸತ್ಯಕ್ಕೆ ವರ್ಣನೆ ಮಾಡಲಾರದಷ್ಟು ಮಹಿಮೆ ಇದೆ. ಸತ್ಯ ದೃಷ್ಟಿಯ ಪ್ರತಿಬಿಂಬ. ಸತ್ಯ ಜ್ಞಾನದ ಪ್ರತಿಲಿಪಿ. ಸತ್ಯ ಆತ್ಮದ ಮಧುರವಾಣಿ. ಇಂತಹ ಸತ್ಯ ಅಪ್ಪಟ ಚಿನ್ನದಂತೆಯೇ ಒಳಪುಳ್ಳದ್ದು, ವಜ್ರದಂತೆಯೇ ಕಠಿಣವಾದದ್ದು. ಜೀವನದಲ್ಲಿ ಏನಾದರೂ ಒಂದು ಬಾರಿ ಸುಳ್ಳನ್ನು ಹೇಳಿದರೆ ಆ ಸಣ್ಣ ಸುಳ್ಳನ್ನು ಮುಚ್ಚಿಡಲು ನೂರಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. ಕೊನೆಗೊಮ್ಮೆ ಆ ಸುಳ್ಳು ರಟ್ಟಾದಾಗ ಇಡೀ ಸಮಾಜದಲ್ಲೇ ಎಲ್ಲರ ಮುಂದೆ ತಲೆಯನ್ನು ತಗ್ಗಿಸಿಕೊಂಡು ತಿರುಗಾಡಬೇಕಾಗುತ್ತದೆ. ಅಷ್ಟೇ ಯಾಕೆ, ತನ್ನ ಮಾನವನ್ನು ತಾನೇ ಕಳೆದುಕೊಳ್ಳುವುದಷ್ಟೇ ಅಲ್ಲದೆ ತನ್ನ ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನು ತಂದುಕೊಳ್ಳುತ್ತಾನೆ. ಮಾನ ಮತ್ತು ವ್ಯಕ್ತಿತ್ವವನ್ನು ಕಳೆದುಕೊಂಡು ಬದುಕುವಂತಹ ವ್ಯಕ್ತಿ ಜೀವಂತ ಶವವಿದ್ದಂತೆ. ಆದುದರಿಂದ ಬಿಡಿಗಾಸೂ ಬೆಲೆಯಿರದ ಸುಳ್ಳನ್ನು ಬಿಟ್ಟು ಜೀವನದಲ್ಲಿ ಸತ್ಯವನ್ನು ಅಳವಡಿಸಿಕೊಂಡು ಸುಂದರವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಇಡೀ ಸಮಾಜವೇ ಮೆಚ್ಚುವಂತೆ ಬದುಕಬೇಕೇ ಹೊರತು ಸಮಾಜ ಚುಚ್ಚುವಂತೆ ಯಾವತ್ತೂ ಬದುಕಬಾರದು. ಅನ್ಯರ ಕಿವಿಗಳಿಗೆ ಇಂಪು ತರುವಂತಹ, ಕೇಳುಗರ ಮನಸ್ಸಿಗೆ ಪ್ರಿಯವಾಗುವಂತಹ, ಹೃದಯಕ್ಕೆ ಹಿತವನ್ನು ನೀಡುವಂತಹ ಸತ್ಯದ ಮಾತುಗಳನ್ನೇ ನುಡಿಯಬೇಕು. ನುಡಿದಂತೆಯೇ ನಡೆಯಬೇಕು. ಅದನ್ನು ಬಿಟ್ಟು ಇಲ್ಲಸಲ್ಲದ ಅಪ್ರಿಯ ಮಾತುಗಳನ್ನಾಡಿ ಪರರ ನೆಮ್ಮದಿಯನ್ನು ಶಾಂತಿಯನ್ನು ಕೆಡಿಸಿ ಇಡೀ ಜನರಿಗೆ ಕೆಡುಕನಾಗುವುದರಲ್ಲಿ ಯಾವ ಆನಂದವೂ ಇಲ್ಲ, ಯಾವ ನೆಮ್ಮದಿಯೂ ಇಲ್ಲ. ಸತ್ಯದ ಮಾತುಗಳನ್ನು ಪ್ರೀತಿಯಿಂದ ನುಡಿಯುವುದರ ಮೂಲಕ ಜನರ ಮನವನ್ನು ಗೆಲ್ಲಬೇಕು. ಆಗಲೇ ನಮ್ಮ ಆತ್ಮಕ್ಕೆ ತೃಪ್ತಿ, ಸೃಷ್ಟಿಕರ್ತನಾದ ಪರಮಾತ್ಮನಿಗೂ ಸಂತೃಪ್ತಿ. ಅದೇ ಸತ್ಯವು ಹರಿಶ್ಚಂದ್ರನನ್ನು ವಿಶ್ವವಿಖ್ಯಾತಿಯಾಗುವಂತೆ ಮಾಡಿತು. ಗಾಂಧೀಜಿಯವರನ್ನು ರಾಷ್ಟ್ರಪಿತನನ್ನಾಗಿ ಮಾಡಿತು. ಹೀಗೆ ಸತ್ಯದ ಮಾರ್ಗದಲ್ಲಿದ್ದುಕೊಂಡು ಶ್ರೇಷ್ಠ ವ್ಯಕ್ತಿಗಳಾಗಿರುವಂತಹ ಅನೇಕ ಉದಾಹರಣೆಗಳನ್ನು ಕೇಳಿದ್ದೇವೆ, ನೋಡಿದ್ದೇವೆ ಹಾಗೂ ಓದಿದ್ದೇವೆ. ಸತ್ಯದ ಮಾರ್ಗ ಕಠಿಣವಾದರೂ ಚಿಂತೆಯಿಲ್ಲ. ಸತ್ಯದ ಹಾದಿಯಲ್ಲಿ ಅನೇಕ ಕಷ್ಟಗಳು ಎದುರಾದರೂ ಪರವಾಗಿಲ್ಲ. ಆದರೆ ಕೊನೆಗೆ ಅದರಿಂದ ಸಿಗುವ ಫಲ ಅಥವಾ ಕೀರ್ತಿ ಯುಗ ಯುಗಾಂತರಗಳವರೆಗೆ ಸೂರ್ಯನ ಪ್ರಕಾಶದಂತೆ ಸದಾ ಹೊಳೆಯುತ್ತಿರುತ್ತದೆ. ಸತ್ಯವು ವಿಶಾಲವಾದ ವೃಕ್ಷವಿದ್ದಂತೆ. ಆ ವೃಕ್ಷವನ್ನು ಎಷ್ಟೆಷ್ಟು ಆರೈಕೆ ಮಾಡುತ್ತೇವೆಯೋ ಅಷ್ಟಷ್ಟೇ ಸಮೃದ್ಧ ಫಲ ನಮಗಾಗಿ ಕಾದಿರುತ್ತದೆ. ಅದಕ್ಕೆ ಅಂತ್ಯವೆನ್ನುವುದೇ ಇರುವುದಿಲ್ಲ. ಆದುದರಿಂದ ಬಾಲ್ಯದಲ್ಲಿಯೇ ಸತ್ಯ ಹೇಳುವುದನ್ನು ರೂಢಿಸಿಕೊಳ್ಳಬೇಕು. ಸತ್ಯದ ಮಾರ್ಗದಲ್ಲಿ ಸಾಗುವವರಿಗೆ ಯಶಸ್ಸಿನ ಕೀರ್ತಿಯು, ಸಾಧನೆಯ ದ್ವಾರ ಬಾಗಿಲುಗಳು ಸದಾ ತೆರೆದೇ ಇರುತ್ತದೆ. ಆ ಮಾರ್ಗದಲ್ಲಿ ಸಾಗುವವರಿಗೆ ಗೆಲುವು ನಿಶ್ಚಿತ, ಆನಂದ ಖಚಿತ, ನೆಮ್ಮದಿಯೂ ಶಾಶ್ವತ. ಸತ್ಯ ಅಗ್ನಿಯ ಕಿಡಿಗಳಿದ್ದಂತೆ ಕ್ಷಣಾರ್ಧದಲ್ಲಿಯೇ ಅಸತ್ಯವನ್ನು, ದುರ್ಮಾರ್ಗಿಗಳನ್ನು ಸುಟ್ಟು ಹಾಕುತ್ತದೆ. ಆದುದರಿಂದ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಾದರೂ ಕೂಡ ಸತ್ಯವನ್ನೇ ನುಡಿಯಬೇಕು. ಇಡೀ ಜಗತ್ತೇ ಮೆಚ್ಚುವಂತೆ ಮಾದರಿಯಾಗಿ ಬಾಳಬೇಕು. ಏನು ಬಂದರೂ ತಾಳಬೇಕು. ಅದುವೇ ಮಾನವನ ನೈಜವಾದ ಮನೋಧರ್ಮವಾಗಿದೆ.